ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸ್ಪಷ್ಟೀಕರಣ ಕೊಡೋದು? ನೋಡಿ, ಬೆಳಗಾವದಲ್ಲಿ ಏನೇ ಒಳ್ಳೇದಾಗಲಿ ಅದು ಬೇರೆಯವ್ರ ಪಾಲು. ಬೆಳಗಾವಿಗೆ ಸಂಬಂಧಪಟ್ಟಂಗೆ ಏನೇ ಕೆಟ್ಟದಾಗಲಿ ಅದು ಯಾರು ತಲೆ ಕಟ್ತಾರೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ಮೃಣಾಲ್ ಶುಗರ್ಸ್ಗೂ ಹಿಡ್ಕಲ್ ಡ್ಯಾಮ್ ವಾಟರ್ಗೂ ಏನು ಕನೆಕ್ಷನ್? ನಮಗೆ ಅದು ಸಂಬಂಧನೇ ಇಲ್ಲ. ನಮ್ಮ ಹೆಸರನ್ನ ಸುಮ್ಮನೆ ಅದರಲ್ಲಿ ತಗೊಂಡು ಬರೋದು. ನನಗೆ ಅದಕ್ಕೆ ಕನೆಕ್ಷನ್ನೇ ಇಲ್ಲ. ಹಿಡ್ಕಲ್ ಡ್ಯಾಮ್ ವಾಟರ್ ಯಾರು ತಗೊಂಡು ಹೋಗ್ತಾ ಇದ್ದಾರೆ, ಹಿಡ್ಕಲ್ ಡ್ಯಾಮ್ ನೀರು ಯಾರಿಗೆ ಉಪಯೋಗ ಆಗ್ತಾ ಇದೆ, ಅದ್ರ ಬಗ್ಗೆ ನನಗೆ ಚಿಂತನೆಯೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ನನಗೆ ಮಾಧ್ಯಮದ ಒಬ್ಬರು ನಿಮ್ಮ ಥರನೇ ಒಬ್ಬರು ಬೇಕಾದಂಥವ್ರು, ಬೆಳಗಾವಿ ಮಾಧ್ಯಮದವರು ನನ್ನ ಗಮನಕ್ಕೆ ಈ ರೀತಿ ಗುಲ್ ಎದ್ದಿದೆ ಅಂತ ಹೇಳಿದಾಗ ನನಗೆ ಆಶ್ಚರ್ಯದ ಜೊತೆಯಲ್ಲಿ ಅನುಮಾನ ಕೂಡ ಬಂತು. ಇದು ಏನು ಪ್ರಾಯೋಜಿಕತ್ವದ ಹೋರಾಟನ ಅಥವಾ ಎಂಥ ಹೋರಾಟ ಅಂತ. ಯಾಕಂತಂದರೆ ನಾನು ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ಮಾಡಿ ನಮ್ಮ ಜನರ ಭಾವನೆಗಳ ವಿರುದ್ಧ ಹೋಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ನಮಗೆ ಈಗಾಗಲೇ ನಮ್ಮ ಶುಗರ್ ಫ್ಯಾಕ್ಟ್ರಿನಲ್ಲಿ ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಹಳ್ಳ ಇದೆ, ಅದರದೇ ನೀರು ಸಾಕು ನಮಗೆ. 15 ಬೋರ್ ಹೊಡಿಸಿದ್ದೀನಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಸೈಟ್ನಲ್ಲಿ. ಒಂದೊಂದು ಬೋರ್ವೆಲ್ಗೂ 3, 4, 5 ಇಂಚಿ ನೀರು ಹತ್ತಿದೆ. ನಮಗೆ ದೊಡ್ಡ ಹಳ್ಳ ಇದೆ. ನಾವು ವಾಟರ್ ರಿಸರ್ವ್ ಪಾಂಡ್ ಮಾಡಿಕೊಂಡು ನಮಗೆ 12 ತಿಂಗಳ ನೀರು ನಮಗೆ ಎಷ್ಟು ಸಫಿಷಿಯೆಂಟ್ ಬೇಕು, ದೇವರ ಆಶೀರ್ವಾದದಿಂದ, ಆ ಭಾಗದ ಜನರ ಆಶೀರ್ವಾದದಿಂದ ನಮಗಿದೆ. ನಿಮ್ಗೆ ಬಿಟ್ಟಿರೋ ವಿಚಾರ. ಯಾಕಂದ್ರೆ ನನಗದು ಗೊತ್ತೇ ಇಲ್ಲ. ಹಿಡ್ಕಲ್ ಡ್ಯಾಮ್ ವಾಟರು ಧಾರವಾಡಕ್ಕೆ ಹೋಗ್ತಾ ಇದೆ ಅನ್ನೋದನ್ನೇ ಗೊತ್ತಿಲ್ಲದ ಹೊತ್ತದಲ್ಲಿ ಇದನ್ನೇ ಗೊತ್ತಿಲ್ಲ ನನಗೆ. ಯಾವ ಯೋಜನೆ ಹೋಗ್ತಾ ಇದೆ, ಯಾರ ಕನೆಕ್ಷನ್ನು, ಯಾರು ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ, ಯಾರು ಹಿಡನ್ ಅಜೆಂಡಾ ಇದೆ, ಅದೇನು ನನಗೆ ಗೊತ್ತಿಲ್ಲ. ಅದೇನು ನನಗೆ ಸಂಬಂಧನೂ ಇಲ್ಲ. ಈ ಹಿಡ್ಕಲ್ ನೀರು ತಗೊಂಡೋಗಿ ಮೃಣಾಲ್ ಶುಗರ್ ಮಾಡ್ಲಾ? ಈಗೇನು ಹೋಯ್ತಾ ಇದಾರೆ ಇಂಡಸ್ಟ್ರಿ ಇರೋದು ಬೇರೆ ಕಡೆ, ನಿಮ್ಮದು ಅಲ್ಲಿಂದ 20 ಕಿಲೋಮೀಟರ್. ಸೊ ಒಂದಕ್ಕೊಂದು ಲಿಂಕ್ ಇಲ್ಲದಿದ್ರು ಕೂಡ ಈ ವಿಚಾರದಲ್ಲಿ ನಿಮ್ಮ ಹೆಸರನ್ನ ಅದು ನನಗೆ ಗೊತ್ತಿಲ್ಲ ರೀ, ಯಾಕೆ ತಳಕ್ ಹಾಕ್ತಾರೆ ಅಂತ ಗೊತ್ತಿಲ್ಲ ಅನ್ನೋದಕ್ಕೆ ನಿಮ್ಮ ಎದುರುಗಡೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ₹110 ಕಿಲೋಮೀಟರ್ ಪೈಪ್ಲೈನ್ ಹಾಕಿ 60 TMC ನೀರು ಇಲ್ಲಿಂದ ಅಲ್ಲಿ ಹೋಯ್ತದ. ಜಿಲ್ಲೆಯ ನಾಯಕಿಯಾಗಿ ಜಿಲ್ಲೆ ಜನಪ್ರತಿನಿಧಿಯಾಗಿ ವಿರೋಧ ಮಾಡ್ತಾ ಇಲ್ಲ ಅಂತಂದ್ರೆ ತಾವು DC ಅವ್ರ ಹೇಳಿಕೆಯನ್ನ ತಾವು ತಿಳ್ಕೊಂಡಿರ್ಬೇಕು, ಅಥವಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ನಾನು ಹೇಳಿದ್ದೀನಿ. ಈಗ ಅರ್ಧ TMC ನೀರನ್ನ ಇಂಡಸ್ಟ್ರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾವುದಕ್ಕೆ ಹೋಗ್ತಾ ಇದ್ದಾರೆ, ಯಾರ ಒಂದು ಸೂಚನೆ ಮೇರೆಗೆ ಹೋಗ್ತಾ ಇದ್ದಾರೆ, ನನಗೆ ಹಿಂದೂ ಗೊತ್ತಿಲ್ಲ, ಮುಂದೂ ಗೊತ್ತಿಲ್ಲ. ನೀವು ಅದಕ್ಕೆ ವಿರೋಧ ಮಾಡಿ ಪರ ಮಾಡಿ ಅಂತಂದ್ರೆ ಒಂದು ಸೆಂಟೆನ್ಸ್ನಲ್ಲಿ ಹೇಳಿಬಿಟ್ಟೆ ನಿಮಗೆ. ಬೆಳಗಾವಿ ಜಿಲ್ಲೆಯ ಜನರ ಭಾವನೆಯ ವಿರೋಧವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆದುಕೊಳ್ಳೋದಿಲ್ಲ ಅಂತ ಒಂದು ಮಾತಿನಲ್ಲಿ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಇದು ಮುಗಿಸಿದ್ರು ಕೂಡ ಅದ್ರಲ್ಲಿ ನನ್ನ ಹೆಸರು ಯಾಕೆ ತಳಕ್ ಹಾಕ್ತಾ ಇದೆ? ನನ್ನ ಪ್ರಶ್ನೆ ಅದು. ನನಗೆ ಅದಕ್ಕೆ ಸಂಬಂಧನೇ ಇಲ್ಲ.